ಕರ್ನಾಟಕದ ನೂತನ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಗೃಹ ಸಚಿವರೋ ಇಲ್ಲ ಹಣಕಾಸು ಸಚಿವರೋ? ಗೃಹ ಸಚಿವಾಲಯದಲ್ಲಿ ಏನೇನು ಕೆಲಸಗಳಿದೆ ಅಂತ ಹೇಳೋದಕ್ಕಿಂತಲೂ ಹೆಚ್ಚಾಗಿ ಲೆಕ್ಕಾಚಾರದ ಬಗ್ಗೆ ಮಾತಾಡ್ತಾರೆ. ದೇವರು ಲೆಕ್ಕ ಕೊಡಬೇಕು, ದೇವಸ್ಥಾನಗಳು ಲೆಕ್ಕ ಕೊಡಬೇಕು, ಜನರ ಲೆಕ್ಕ ಕೊಡಬೇಕು, ನೀವು ಐಟಿಗೆ ಲೆಕ್ಕ ಕೊಡಬೇಕು. ನಾವು ಅಕ್ರಮ ವಲಸಿಗರನ್ನ ಸಾಕಬೇಕಾಗಿದೆ, ಅವರ ಖರ್ಚು ವೆಚ್ಚಗಳನ್ನು ನೋಡ್ಕೋಬೇಕಾಗಿದೆ. ನಮಗೆ 1,11,00,000 ರೂಪಾಯಿ ಹಣ ಬಿಡುಗಡೆ ಮಾಡಿಯಪ್ಪ ಅಂತ ಕೇಳಿದೆ. ಪ್ರಿಯಾಂಕ್ ಖರ್ಗೆ ಅವರನ್ನ ಕೇಳೋದಕ್ಕೆ ಇಷ್ಟಪಡ್ತಾನೆ. ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಸಹ ಲೆಕ್ಕ ಕೊಡಿ. ಅಕ್ರಮ ವಿದೇಶಿಯರಿಗಾಗಿ ಗೃಹ ಇಲಾಖೆ ಖರ್ಚು ಮಾಡ್ತಿರುವಂತಹ ಹಣ ಎಷ್ಟು? ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಕರ್ನಾಟಕದ ನೂತನ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಗೃಹ ಸಚಿವರೋ ಇಲ್ಲ ಹಣಕಾಸು ಸಚಿವರೋ? ಈ ಥರದ ಗೊಂದಲ ರಾಜ್ಯದ ಜನಕ್ಕೆ ಮೂಡಿಬಿಟ್ಟಿದೆ ಸ್ನೇಹಿತರೆ. ಯಾಕೆ ಅಂದರೆ ಮೈಕ್ ಕಂಡಾಗೆಲ್ಲ ಅವರು ಗೃಹ ಸಚಿವಾಲಯದಲ್ಲಿ ಏನೇನು ಕೆಲಸಗಳಿದೆ ಅಂತ ಹೇಳೋದಕ್ಕಿಂತಲೂ ಹೆಚ್ಚಾಗಿ ಲೆಕ್ಕಾಚಾರದ ಬಗ್ಗೆ ಮಾತಾಡ್ತಾರೆ. ಅವ್ರ ಲೆಕ್ಕ ಯಾಕೆ ಕೊಟ್ಟಿಲ್ಲ, ಇವ್ರ ಲೆಕ್ಕ ಯಾಕೆ ಕೊಟ್ಟಿಲ್ಲ, ದೇವಸ್ಥಾನಗಳೇ ಲೆಕ್ಕ ಕೊಡ್ತಾರೆ, ದೇವರೇ ಲೆಕ್ಕ ಕೊಡ್ಬೇಕ್ರಿ, ವ್ಯಾಪಾರಿಗಳು ಲೆಕ್ಕ ಕೊಡ್ತಾರೆ, ಅವ್ರು ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ವಾ, IT ಡಿಪಾರ್ಟ್ಮೆಂಟ್ಗೆ ಲೆಕ್ಕ ಕೊಡಲ್ವಾ, ನೀವು ಯಾಕೆ ಕೊಡಲ್ಲ ಲೆಕ್ಕ? ಈ ಥರ ಬರೀ ಲೆಕ್ಕ 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 ಈ ವಿಚಾರಗಳನ್ನೇ ಮಾತಾಡ್ತಾರೆ. ದೇವಸ್ಥಾನದಲ್ಲಿ ಎಷ್ಟು ದೇಣಿಗೆ ಬರ್ತಾ ಇದೆ ಅಂತ ದೇವರು ಲೆಕ್ಕ ಕೊಡಬೇಕು, ದೇವಸ್ಥಾನಗಳು ಲೆಕ್ಕ ಕೊಡಬೇಕು, ಜನರ ಲೆಕ್ಕ ಕೊಡಬೇಕು, ನೀವು ಐಟಿಗೆ ಲೆಕ್ಕ ಕೊಡಬೇಕು. ಇವ್ರು ಕೊಡಂಗಿಲ್ವಾ? ಆದರೆ ಇವತ್ತು ಖರ್ಗೆ ಸಾಹೇಬ್ರೆ ನೀವು ಲೆಕ್ಕ ಕೊಡಿ ಅಂತ ಕೇಳೋದಕ್ಕೆ ಒಂದಷ್ಟು ಮಾಧ್ಯಮ ವರದಿಗಳು ಜನರ ಕೈಗೆ ಸಿಕ್ಕಿಬಿಟ್ಟಿದೆ ಸ್ನೇಹಿತರೆ. ಹಾಗಾಗಿ ಆ ವರದಿಗಳ ಮುಖಾಂತರ ನಾನು ಪ್ರಿಯಾಂಕ್ ಖರ್ಗೆ ಅವರನ್ನು ಕೇಳೋದಕ್ಕೆ ಇಷ್ಟಪಡ್ತಾನೆ. ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಸಹ ಲೆಕ್ಕ ಕೊಡಿ. ನಾನು ಹೀಗೆ ಕೇಳೋದಕ್ಕೆ ಒಂದು ಕಾರಣ ಇದೆ ಸ್ನೇಹಿತರೆ. ದಿ ಫೈಲ್.in ಅನ್ನುವಂಥ ಒಂದು ಮಾಧ್ಯಮ ಸಂಸ್ಥೆ ಒಂದು ವರದಿಯನ್ನು ಪಬ್ಲಿಷ್ ಮಾಡಿದೆ. ಆ ವರದಿ ಏನು ಅಂತಂದರೆ, ಪೊಲೀಸ್ ಇಲಾಖೆ ಅಂದರೆ ಗೃಹ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆಗೆ ಒಂದು ಪತ್ರವನ್ನು ಬರೆದು ನಮಗೆ 1,11,00,000 ರೂಪಾಯಿ ಹಣ ಬಿಡುಗಡೆ ಮಾಡಿಯಪ್ಪ ಅಂತ ಕೇಳಿದೆ. ಯಾಕೆ ಅಂತಂದರೆ, ನಾವು ಅಕ್ರಮ ವಲಸಿಗರನ್ನು ಸಾಕಬೇಕಾಗಿದೆ, ಅವರ ಖರ್ಚು ವೆಚ್ಚಗಳನ್ನು ನೋಡ್ಕೋಬೇಕಾಗಿದೆ, ಇದಕ್ಕಾಗಿ ನಮಗೆ ಹಣ ಬೇಕು ಅಂತ ಒಂದು ಪತ್ರ ಬರೆದಿದೆ ಪೊಲೀಸ್ ಇಲಾಖೆ. ಸ್ವತಃ ಸೀಮಂತ್ ಕುಮಾರ್ ಅವರ ಸಹಿ ಇರುವಂಥ ಈ ಪತ್ರ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿದೆ. ಆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಏನು ಮಾಡಿದ್ದಾರೆ, ನಮ್ಮ ಹತ್ರ ದುಡ್ಡಿಲ್ಲಪ್ಪ, ನೀವೇನಿದ್ರು ಹಿಂದುಳಿದ ವರ್ಗಗಳ ಇಲಾಖೆಗೆ ಹೋಗಿ ಅಂತ ಅವರು ಅದಕ್ಕೆ ಮರು ಉತ್ತರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆ ಇರುವಂಥದ್ದು, ಈ ಅಕ್ರಮ ವಲಸಿಗರು ಯಾರು? ಇವರಿಗೆ ಸರ್ಕಾರ ಅಂದರೆ ಪೊಲೀಸ್ ಇಲಾಖೆ ಯಾಕೆ ಖರ್ಚು ಮಾಡಬೇಕು? ಆ ಪತ್ರದಲ್ಲಿರುವಂಥ ಮಾಹಿತಿಯನ್ನು ನೋಡಿ ಹೇಳೋದಾದರೆ, ಮಾರ್ಚ್ 5ನೇ ತಾರೀಕು ಬೆಂಗಳೂರಿನ ಪೊಲೀಸರು ಒಂದು ಕಾರ್ಯಾಚರಣೆಯನ್ನು ಮಾಡಿದ್ರು, CCB ಪೊಲೀಸರು. ಅಲ್ಲಿ 124 ಅಕ್ರಮ ವಲಸಿಗರನ್ನು ಪತ್ತೆ ಮಾಡಿದ್ದಾರೆ. ಬಹುತೇಕರು ಬಾಂಗ್ಲನ್ನರು ಅಂತ ಹೇಳಲಾಗುತ್ತೆ, ಆದರೆ ಅಧಿಕೃತವಾಗಿ ಈ ಪತ್ರದಲ್ಲಿ ಆ ವಿಚಾರ ಇಲ್ಲ, ಅವ್ರು ಯಾವ ದೇಶದವರು ಅಂತ, ವಿದೇಶಿಯರು ಅಂತ ಇದೆ. ಅವರನ್ನು ವಸಂತ ನಗರದಲ್ಲಿರುವಂತಹ ಒಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಸಭಾಂಗಣದಲ್ಲಿ ಇರಿಸಿದ್ದಾರೆ. 624 ಜನರನ್ನು ಮಾರ್ಚಿಂದನೂ ಇಲ್ಲಿಯವರೆಗೆ. ಅವರನ್ನು ಸರ್ಕಾರವೇ ಸಾಕ್ತಾ ಇದೆ, ಅರ್ಥಾತ್ ಪೊಲೀಸ್ ಇಲಾಖೆಯೇ ಅವರ ಎಲ್ಲ ಊಟ ತಿಂಡಿ ವೆಚ್ಚಗಳನ್ನು ನೋಡ್ಕೊಳ್ತಾ ಇದೆ. ಆ ವೆಚ್ಚವನ್ನು ಭರಿಸೋದಕ್ಕೆ 1 ಕೋಟಿ ರೂಪಾಯಿ 11 ಲಕ್ಷ ಬೇಕು ಅಂತ ಪತ್ರ ಬರೆದಿರುವಂಥದ್ದು. ಆದರೆ ಸರ್ಕಾರಿ ದುಡ್ಡು, ಅಕ್ರಮ ವಲಸಿಗರ ಖರ್ಚು ಇದಾಗಿದೆ ನೋಡಿ. ಆಯ್ತಪ್ಪ, ಓಕೆ, ಅವ್ರನ್ನ ಪತ್ತೆ ಹಚ್ಚಿದ್ದಾರೆ, ಅವರನ್ನು ಗಡೀಪಾರು ಮಾಡಬೇಕು, ಅಲ್ಲಿಯವರೆಗೆ ಒಂದಷ್ಟು ಖರ್ಚು ಆಗುತ್ತೆ ಸರ್ಕಾರಕ್ಕೆ, ನಾನು ಅದನ್ನು ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಆದರೆ ಪ್ರಿಯಾಂಕ್ ಖರ್ಗೆ ಅವರು ಈಗ ಲೆಕ್ಕ ಏನು ಕೊಡಬೇಕು ಅಂತಂದರೆ, ಇಂಥ ಎಷ್ಟು ವಿದೇಶಿಯರ ಕ್ಯಾಂಪ್ಗಳು, ಕೇಂದ್ರಗಳು ಒಟ್ಟು ಕರ್ನಾಟಕದಲ್ಲಿವೆ. ಯಾಕೆಂದರೆ ಹಿಂದೆ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದರು, ದಾವಣಗೆರೆಯಲ್ಲಿ ಒಂದಷ್ಟು ಜನ ಸಿಕ್ಕಿದ್ದಾರೆ, ರಾಯಚೂರು ಭಾಗದಲ್ಲಿ ಒಂದಷ್ಟು ಜನ ಇದ್ದಾರೆ, ಮಂಗಳೂರಿನಲ್ಲಿ ಒಂದಷ್ಟು ಜನ ಸಿಕ್ಕಿದ್ದಾರೆ ಅಕ್ರಮ ವಲಸಿಗರು ಅಂತೆಲ್ಲ ಹೇಳಿದರು. ಸೊ ಅವರೆಲ್ಲ ಎಲ್ಲಿದ್ದಾರೆ ಹಾಗಾದರೆ? ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಒಂದಷ್ಟು ಉತ್ತರಗಳನ್ನು ಕೊಡಬೇಕಾಗತ್ತೆ. ಇದೇ ಪತ್ರದಲ್ಲಿ ಇನ್ನೊಂದು ಅಂಶವೂ ಇದೆ ಸ್ನೇಹಿತರೆ. ಇದು 2022ರಿಂದ ಇರುವಂಥ ಒಂದು ಕೇಂದ್ರ, ಅದು ವಿದೇಶಿಗಳ ಕೇಂದ್ರ. ಅಲ್ಲೇನೋ 38 ಜನ ಶ್ರೀಲಂಕಾ ಅಕ್ರಮ ವಲಸಿಗರು ಇದ್ದಾರಂತೆ.
ಅಲ್ಲಿಗೂ ಕೂಡ ಒಂದು 40-45 ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಇದೆ, ಅದು ಕೂಡ ಬರಬೇಕು ಅನ್ನುವಂಥ ಅಂಶ ಆ ಪತ್ರದಲ್ಲಿ ಉಲ್ಲೇಖ ಆಗಿದೆ. ಅಂದರೆ ಈ ಪತ್ರದ ಪ್ರಕಾರವೇ 2 ಕೇಂದ್ರಗಳಿವೆ ಅಂತ ಆಯಿತು ಅಲ್ವಾ, ವಿದೇಶಿಯರು ಇರುವಂಥ ಕೇಂದ್ರಗಳು. ಅವರನ್ನು ವರ್ಷಾನುಗಟ್ಟಲೆಯಿಂದ ಸರ್ಕಾರದ ದುಡ್ಡಲ್ಲಿ, ಅಂದರೆ ನಮ್ಮ ಭಾರತೀಯರ ದುಡ್ಡಲ್ಲಿ ಅವರನ್ನು ಸಾಕ್ತಾ ಇದೆ. ಆ ಕೇಂದ್ರಗಳಲ್ಲಿ ಏನೇನಿರುತ್ತೆ, 2 ಅಡುಗೆ ಭಟ್ರಿರ್ತಾರೆ, 2 ಅಡುಗೆ ಸಹಾಯಕರಿರ್ತಾರೆ. ಅವ್ರಿಗೆ ದಿನಕ್ಕೆ 2 ಹೊತ್ತು ಊಟ, ಬೆಳಗ್ಗೆ ತಿಂಡಿ, ಕಾಫಿ, ಟೀ, ಬಿಸ್ಕತ್ತು, ಜೊತೆಗೆ ರಾತ್ರಿ ಕರೆಂಟು ಖರ್ಚು, ಇದೆಲ್ಲ ಪತ್ರದಲ್ಲಿ ಇರುವಂಥದ್ದು ನಾನು ಹೇಳ್ತಿರೋದು. ಇದೆಲ್ಲ ಖರ್ಚುಗಳಿಗಾಗಿ ಪೊಲೀಸ್ ಇಲಾಖೆಗೆ ಈಗ ಹಣ ಬೇಕಾಗಿದೆ. ಈ ಹಣವನ್ನು ಪೊಲೀಸ್ ಇಲಾಖೆ ಈಗಾಗಲೇ ಖರ್ಚು ಮಾಡಿದೆಯೋ ಅಥವಾ ಇನ್ನು ಖರ್ಚು ಮಾಡಬೇಕಾಗಿದೆಯೋ ಅಥವಾ ಬೇರೆ ಯಾರಿಂದಲೋ ಅದನ್ನು ಭರಿಸಲಾಗಿದೆಯೋ, ಅದನ್ನು ಈಗ ಸಮಾಜ ಕಲ್ಯಾಣ ಇಲಾಖೆಯಿಂದ ಕೇಳಿದೆಯೋ, ಅದೆಲ್ಲ ಗೊತ್ತಿಲ್ಲ. ಇದನ್ನೇ ಪ್ರಿಯಾಂಕ್ ಖರ್ಗೆ ಅವರು ಲೆಕ್ಕವನ್ನು ರಾಜ್ಯದ ಜನತೆಯ ಮುಂದೆ ಇಡಬೇಕು ಅಂತ ನಾನು ಹೇಳಿದ್ದು. ಯಾಕಂತಂದರೆ ಕಳೆದ ಫೆಬ್ರವರಿಯಲ್ಲಿ ವಿಧಾನಸಭೆಯಲ್ಲೇ ಗೃಹ ಸಚಿವರು ಹೇಳಿದ ಕೆಲವು ಮಾಹಿತಿಗಳ ಪ್ರಕಾರ ಮತ್ತು ಆ ಸಂದರ್ಭದಲ್ಲಿ ಬಂದ ಇತರ ವರದಿಗಳ ಪ್ರಕಾರ ಅದೆಲ್ಲವನ್ನು ಕ್ರೋಢೀಕರಿಸಿ ಹೇಳೋದಾದರೆ, ರಾಜ್ಯದಲ್ಲಿ ಅಧಿಕೃತವಾಗಿ ಇಲ್ಲಿಯವರೆಗೆ 470 ವಿದೇಶಿಯರನ್ನು ಗಡೀಪಾರು ಮಾಡಲಾಗಿದೆ. ಇನ್ನೂ 370 ಜನ ಕರ್ನಾಟಕದಲ್ಲಿ ಪತ್ತೆ ಆಗಿದ್ದಾರೆ. ಅವರೆಲ್ಲ ಎಲ್ಲಿದ್ದಾರೆ ಹಾಗಾದರೆ? ಪತ್ತೆ ಆಗಿರೋರನ್ನ ಹಾಗೆ ಬಿಟ್ಟುಬಿಟ್ರಾ, ಅಥವಾ ಈ ಥರದ ಕ್ಯಾಂಪ್ಗಳನ್ನು ಮಾಡಿ, ಕೇಂದ್ರಗಳನ್ನು ಮಾಡಿ ಸರ್ಕಾರನೇ ಸಾಕ್ತಾ ಇದೆಯಾ? ಅದಾದ ನಂತರದಲ್ಲಿ ಮತ್ತೆ ಎಷ್ಟು ಜನ ಪತ್ತೆ ಆದರು? ಅವರಿಗೆಲ್ಲ ಒಟ್ಟು ಎಷ್ಟು ಖರ್ಚಾಗಿದೆ? ಕರ್ನಾಟಕ ರಾಜ್ಯದಲ್ಲಿ ಒಟ್ಟಾರೆ ಇಂಥ ಕೇಂದ್ರಗಳು ಎಷ್ಟಿವೆ, ಎಲ್ಲೆಲ್ಲಿವೆ? ಕರ್ನಾಟಕದ ಜನರ ತೆರಿಗೆ ದುಡ್ಡನ್ನು ಇವ್ರಿಗಾಗಿ ನಾವು ಇನ್ನೂ ಎಷ್ಟು ದಿನ ಖರ್ಚು ಮಾಡಬೇಕು? ಎಷ್ಟು ಬೇಗ ಇವರನ್ನು ಗಡೀಪಾರು ಮಾಡ್ತೀವೋ ಅಷ್ಟು ಬೇಗ ಕರ್ನಾಟಕದ ಜನರ ತೆರಿಗೆಯ ದುಡ್ಡು ವಿದೇಶಿಯರ ಮೇಲೆ ಖರ್ಚು ಮಾಡೋದು ತಪ್ಪುತ್ತೆ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಈಗ ಈ ಎಲ್ಲ ವಿಚಾರಗಳ ಬಗ್ಗೆ ಲೆಕ್ಕವನ್ನು ಕೊಡಬೇಕು. ಅಕ್ರಮ ವಿದೇಶಿಯರಿಗಾಗಿ ಗೃಹ ಇಲಾಖೆ ಖರ್ಚು ಮಾಡ್ತಿರುವಂಥ ಹಣ ಎಷ್ಟು? ಇದು ಕೇಳೋ ತಪ್ಪ? ಖಂಡಿತ ಇಲ್ಲ. ಸೊ ಈ ಲೆಕ್ಕವನ್ನು ಪ್ರಿಯಾಂಕ್ ಖರ್ಗೆ ಅವರು ಎಷ್ಟು ಬೇಗ ಕೊಡ್ತಾರೋ ಅಷ್ಟು ಬೇಗ ಅವರ ಒಂದು ಪಾರದರ್ಶಕ ಆಡಳಿತ ಇನ್ನು ಮುಂದೆ ಇರುತ್ತೆ ಅಂತ ಜನ ನಿರ್ಧಾರ ಮಾಡ್ತಾರೆ. ಇಲ್ಲ ಅಂದರೆ ಬೇರೆಯವರ ಲೆಕ್ಕ ಕೇಳೋದ್ರಲ್ಲೇ ತಮ್ಮ ಇಲಾಖೆಯ ಜವಾಬ್ದಾರಿ ಇದೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಅಂದ್ಕೊಂಡ್ಬಿಟ್ರೆ, ಮುಂದಿನ ದಿನಗಳಲ್ಲಿ ಜನ ಈ ರೀತಿಯ ಇನ್ನಷ್ಟು ಪ್ರಶ್ನೆಗಳನ್ನು ಅವರಿಗೆ ಕೇಳ್ತಾ ಹೋಗ್ತಿರ್ತಾರೆ. ಅವರು ಉತ್ತರಗಳನ್ನು ಕೊಡಲೇಬೇಕಾಗುತ್ತೆ.